ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ನನಗೆ ಡೆಲಿವರಿ ಆದ್ಮೇಲೆ ನನ್ನ ಡೈಲಿ ರುಟೀನ್ ಅಲ್ಲಿ ಇವೆರಡನ್ನ ಆಡ್ ಮಾಡ್ಕೊಂಡಿದೀನಿ. ನೆಲ್ಲಿಕಾಯಿನ ತಂದಿಟ್ಟು ತುಂಬಾ ದಿವಸ ಸ್ಟೋರ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಟ್ರಿಕ್ ನ ಯೂಸ್ ಮಾಡೋಣ ಅಂತ ಹೇಳಿ ಈಗ ಟ್ರೈ ಮಾಡ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ಐಸ್ ಕ್ಯೂಬ್ ಮೋಲ್ಡ್ ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದ್ರಲ್ಲೇ ಇವತ್ತು ನಾನು ಈ ನೆಲ್ಲಿಕಾಯಿ ಜ್ಯೂಸ್ ನ ಸ್ಟೋರ್ ಮಾಡ್ತಾ ಇದ್ದೀನಿ. ನಾವು ಔಟ್ಸೈಡ್ ಇಂದ ನೆಲ್ಲಿಕಾಯಿ ತರೋದ್ರಿಂದ ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದ್ರೆ ಅದ್ರಲ್ಲಿ ತುಂಬಾನೇ ಡಸ್ಟ್ ಆ ತರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಚಿಕ್ಕದಾಗಿ ಈ ತರ ಕಟ್ ಮಾಡ್ಕೋಬೇಕು. ಈಗಂತೂ ಈ ನೆಲ್ಲಿಕಾಯಿ ತುಂಬಾನೇ ಡಿಮ್ಯಾಂಡ್ ಅಲ್ಲಿದೆ. ಯಾಕಂದ್ರೆ ಇದ್ರ ಬೆನಿಫಿಟ್ಸ್ ನ ತುಂಬಾ ಜನ ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಾ ಡೈಲಿ ರುಟೀನ್ ಅಲ್ಲಿ ಈ ನೆಲ್ಲಿಕಾಯಿನ ಆಡ್ ಮಾಡೇ ಇರ್ತಾರೆ. ಸೊ ಈ ತರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ತುಂಡಷ್ಟು ಶುಂಠಿನ ತಗೊಂಡು ಅದ್ರ ಜೊತೆಗೇನೆ ಕಟ್ ಮಾಡ್ಕೋಬೇಕು. ಈ ನೆಲ್ಲಿಕಾಯಿನ ನಾವು ಡ್ರಿಂಕ್ಸ್ ತರ ಸರ್ವ್ ಮಾಡೋದ್ರಿಂದ ಅದ್ರ ಜೊತೆಗೆ ಶುಂಠಿನ ಆಡ್ ಮಾಡ್ಕೊಂಡ್ರೆ ನಮ್ ಡೈಜೆಷನ್ ಸಿಸ್ಟಮಿಗೆ ತುಂಬಾನೇ ಒಳ್ಳೇದು. ನೆಲ್ಲಿಕಾಯಿ ಅಂತೂ ನಮ್ ಕಣ್ಣಿಗಾಗ್ಲಿ ನಮ್ ದೇಹಕ್ಕಾಗ್ಲಿ ತುಂಬಾನೇ ಒಳ್ಳೇದು. ಸೊ ಡೈಲಿ ರೂಟೀನ್ ಅಲ್ಲಿ ನೆಲ್ಲಿಕಾಯಿನ ತಗೊಳ್ಳೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇನ್ನು ಅದ್ರ ಜೊತೆಗೇನೆ ನಮ್ಮ ಮನೇಲಂತೂ ಫ್ರೆಶ್ ಆಗಿರೋ ಕರ್ಬೇವು ಸಿಗುತ್ತೆ. ಸೊ ಅದನ್ನ ನಾನಿಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ಇನ್ನು ಈ ಕರ್ಬೇವಲ್ಲಂತೂ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ. ಡೈಲಿ ನಾವು ಒಂದೆಸ್ಲು ಕರ್ಬೇವು ಆಮೇಲೆ ಜೀರಿಗೆನ ಚೆನ್ನಾಗಿ ಜಜ್ಕೊಂಡು ಹಾಗೆ ತಿಂದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ಇವಿಷ್ಟನ್ನು ಒಂದ್ ಬ್ಲೆಂಡರ್ಗೆ ಹಾಕೊಂಡು ನೀಟಾಗಿ ಫೈನ್ ಆಗಿ ರುಬ್ಕೋಬೇಕು. ನಾನಿಲ್ಲಿ ಇದನ್ನ ರುಬ್ಕೋಬೇಕಾದ್ರೆ ಜಾಸ್ತಿ ನೀರ್ನ ಆಡ್ ಮಾಡ್ಕೊತಾ ಇಲ್ಲ. ಯಾಕಂದ್ರೆ ನೆಲ್ಲಿಕಾಯಲ್ಲಿ ಅದ್ ತನ್ನಷ್ಟಕ್ಕೆ ನೀರ್ ಬಿಡುತ್ತಲ್ಲ. ಸೊ ಆ ನ್ಯಾಚುರಲ್ ಜ್ಯೂಸೇ ಇರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ರುಬ್ತಾ ಇದ್ದೀನಿ. ಜಾಸ್ತಿ ದಿವಸ ನೆಲ್ಲಿಕಾಯಿನ ಫ್ರಿಡ್ಜ್ ಅಲ್ಲಾಗ್ಲಿ ಹೊರಗಡೆ ಆಗ್ಲಿ ಸ್ಟೋರ್ ಮಾಡೋದು ಸ್ವಲ್ಪ ಕಷ್ಟನೇ. ಈಗ ಫ್ರಿಡ್ಜ್ ಅಲ್ಲಿ ಇಟ್ರು ಅದು ಕಪ್ಪಾಗ್ತಾ ಬರುತ್ತೆ. ಸೊ ಹಾಗಾಗಿ ಈ ತರ ಮಾಡ್ಕೊಂಡು ಸ್ಟೋರ್ ಮಾಡಿದ್ರೆ ನೀವು ಒಂದ್ ತಿಂಗಳಷ್ಟು ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ರುಬ್ಬಿದ್ದೆಲ್ಲ ಆದ್ಮೇಲೆ ಒಂದ್ ಸ್ಟ್ರೈನರ್ಗೆ ಅದನ್ನ ಹಾಕ್ಬಿಟ್ಟು ಅದರಿಂದ ಬರೋ ಜ್ಯೂಸ್ನ ಸಪ್ರೇಟ್ ಆಗಿ ಮಾಡ್ಕೋಬೇಕು. ಇನ್ನು ಇಲ್ಲಿ ಬರೀ ಜ್ಯೂಸ್ ಅಷ್ಟೇ ಅಲ್ಲ, ಅಂದ್ರೆ ಅದ್ರ ಪಲ್ಪ್ ಏನಿದೆ ನೋಡಿ ಅದನ್ನು ನಾವು ತಿನ್ಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಅದೊಂದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದರಿಂದ ನಾನು ಜ್ಯೂಸ್ನಷ್ಟೇ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಅವನ್ನ ಸಪ್ರೇಟ್ ಎಲ್ಲ ಮಾಡ್ಕೊಂಡೆಲ್ಲ ಆದ್ಮೇಲೆ ಈ ಐಸ್ ಕ್ಯೂಬ್ ಮೋಲ್ಡ್ ಏನಿದೆ ನೋಡಿ ಅದಕ್ಕೆ ಇದನ್ನ ಹಾಕೋಬೇಕು. ಈ ಮೂರು ಐಟಮ್ನ ನಿಮ್ ಡೈಲಿ ರುಟೀನ್ ಅಲ್ಲಿ ತಗೊಳ್ಳೋದ್ರಿಂದ ಎಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ. ಮೋಲ್ಡಿಗೆ ಎಲ್ಲಾ ಜ್ಯೂಸ್ನ ಈ ತರ ಚೆನ್ನಾಗಿ ಹಾಕಿ ಅದಾದ್ಮೇಲೆ ಅದನ್ನ ಫ್ರೀಸರ್ ಅಲ್ಲಿ ಇಟ್ಟು ಒಂದು 24 ಅವರ್ಸ್ ಹಾಗೆ ಬಿಡ್ಬೇಕು. ಅಂದ್ರೆ ನೀವು ನೈಟ್ ಹೊತ್ತು ಇದನ್ನ ಫ್ರೀಸರ್ ಅಲ್ಲಿ ಇಟ್ಟು ಮಾರ್ನಿಂಗ್ ತೆಗೆದ್ರೆ ಚೆನ್ನಾಗಿ ಐಸ್ ಕ್ಯೂಬ್ ತರ ರೆಡಿ ಆಗಿರುತ್ತೆ. ನಾನು ಇದನ್ನ ಮೊದಲನೇ ಸಲ ಯೂಸ್ ಮಾಡ್ತಾ ಇರೋದು. ಆದ್ರೆ ರಿಸಲ್ಟ್ ಅಂತೂ ಸೂಪರ್ ಆಗೇ ಇತ್ತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇದ್ರಲ್ಲಿ ಒಂದು 2-3 ಕ್ಯೂಬ್ ನ ತಗೊಂಡು ಒಂದು ಚಿಕ್ಕ ಲೋಟಕ್ಕೆ ಹಾಕೊಳ್ಳಿ. ಅದಾದ್ಮೇಲೆ ಉಗುರು ಬೆಚ್ಚಗಿರೋ ನೀರ್ನ ಹಾಕೊಂಡು ಒಂದ್ ಸ್ಪೂನ್ ಅಲ್ಲಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈ ಜ್ಯೂಸ್ನ ನೀವು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಿಮ್ ಹೆಲ್ತ್ ಅಲ್ಲಿ ಆಗೋ ಚೇಂಜಸ್ ನ ನೀವೇ ನೋಡ್ಬೋದು. ಇನ್ನು ಹೆಲ್ದಿ ಜ್ಯೂಸ್ ಆದ್ಮೇಲೆ ಹೆಲ್ದಿ ಬ್ರೇಕ್ಫಾಸ್ಟ್ ಒಂದ್ ಆಗ್ಬೇಕಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಓವರ್ ನೈಟ್ ಓಟ್ಸ್ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಮಸಾಲಾ ಓಟ್ಸ್ ಆ ತರ ತಗೋಬಾರ್ದು, ಪ್ಲೇನ್ ಓಟ್ಸ್ ಇರ್ತಾವಲ್ಲ. ಸೊ ಅದನ್ನ ನೀವು 2 ಸ್ಪೂನ್ ಅಷ್ಟು ತಗೋಬೇಕು. ಅದಾದ್ಮೇಲೆ ಒಂದ್ 10ರಷ್ಟು ಪಂಪ್ಕಿನ್ ಸೀಡ್ಸ್ ನ ತಗೋಬೇಕು. ಇನ್ನು 2-3 ಬಾದಾಮಿನ ತಗೋಬೇಕು. ಇನ್ನು ಅದಾದ್ಮೇಲೆ ಚಿಯಾ ಸೀಡ್ಸ್ ಬರ್ತಾವ್ ನೋಡಿ. ಸೊ ಅದನ್ನ 1 ಸ್ಪೂನ್ ಅಷ್ಟು ತಗೋಬೇಕು. ನಾನು ಆಕ್ಚುಲಿ ಹಾಫ್ ಸ್ಪೂನ್ ಅಷ್ಟು ತಗೋತೀನಿ. ಅದಾದ್ಮೇಲೆ ಮಾಮೂಲಿ ಹಾಲ್ ಇರ್ತಾವಲ್ಲ. ಸೊ ಅದ್ರಲ್ಲಿ ನೀವು 1 ಲೋಟದಷ್ಟು ಹಾಲ್ನ ಈವನ್ ಆಗಿ ಹಾಕೋಬೇಕು. ಇನ್ನು ಅದಾದ್ಮೇಲೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ಬೇರೆ ತರ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಆದ್ರೆ ನಾನ್ ಯೂಸ್ ಮಾಡ್ತಿರೋ ಡ್ರೈ ಫ್ರೂಟ್ಸ್ ಇಷ್ಟೇ. ಇದೊಂಥರ ಸಿಂಪಲ್ ಅಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೊಂದು ಮುಚ್ಚಳನ ಹಾಕಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಡಬೇಕು. ಅಂದ್ರೆ ಇದನ್ನ ಫ್ರೀಸ್ ಮಾಡಂಗಿಲ್ಲ, ಮಾಮೂಲಿ ಫ್ರಿಡ್ಜ್ ಅಲ್ಲಿ ಇಟ್ಟು ಅದಾದ್ಮೇಲೆ ಮಾರ್ನಿಂಗ್ ಇದನ್ನ ತೆಗೆದ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಓಟ್ಸ್ ಎಲ್ಲ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಇನ್ನು ಇದು ಥಿಕ್ ಕನ್ಸಿಸ್ಟೆನ್ಸಿಗೂ ಬಂದಿರುತ್ತೆ. ಈ ಬ್ರೇಕ್ಫಾಸ್ಟ್ ಅಂತೂ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲ, ಇದೊಂಥರ ಟೇಸ್ಟಿಯಾಗೂ ಇರುತ್ತೆ. ಇನ್ನು ಇದಕ್ಕೆ ನಮಗೆ ಯಾವ ಫ್ರೂಟ್ಸ್ ಇಷ್ಟ ನೋಡಿ ಆ ಫ್ರೂಟ್ಸ್ ನ ನಾವು ಆಡ್ ಮಾಡ್ಕೋಬಹುದು. ಅಂದ್ರೆ ದಾಳಿಂಬೆ ಆಗ್ಲಿ ಆಪಲ್ ಆಗ್ಲಿ ಯಾವುದೇ ಆದ್ರೂ ಸರಿ. ನಾನಿಲ್ಲಿ ಆಪಲ್ ಮತ್ತೆ ಸ್ವಲ್ಪ ಪಪ್ಪಾಯ ಹಣ್ಣ ಯೂಸ್ ಮಾಡ್ಕೋತಾ ಇದ್ದೀನಿ.
ಇಲ್ಲಿ ಒಂದು ಆಪಲ್ ಫುಲ್ ತಗೊಂಡ್ರೆ ನನಗೆ ಮತ್ತೆ ನಮ್ಮಮ್ಮಂಗೆ ಕರೆಕ್ಟ್ ಆಗಿ ಆಗುತ್ತೆ. ಅವ್ರಿಗೂ ಸ್ವಲ್ಪ ಶುಗರ್ ಎಲ್ಲ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂನು ನಾನು ಇದನ್ನೇ ಕೊಡ್ತಾ ಇದ್ದೀನಿ. ಹಣ್ಣುಗಳನ್ನೆಲ್ಲ ಹಾಕೊಂಡಿದ್ದೆಲ್ಲ ಆದ್ಮೇಲೆ 1 ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕೋಬೇಕು. ಬೇಕಾದ್ರೆ ಜೇನುತುಪ್ಪ ಇಷ್ಟ ಇಲ್ಲ ಅನ್ನೋರು ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಆದ್ರೆ ಜೇನುತುಪ್ಪ ಇದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟಿ ಇನ್ನೂ ಡಿಫ್ರೆಂಟ್ ಆಗಿ ಬರುತ್ತೆ. ಅದಾದ್ಮೇಲೆ ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಇದನ್ನಂತೂ ಒಂದ್ಸಲ ಟೇಸ್ಟ್ ಮಾಡಿದ್ರೆ ಸಾಕು, ಇನ್ನ ನೆಕ್ಸ್ಟ್ ಡೈಲಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಟೇಸ್ಟ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದಲ್ಲದೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾನೇ ಇದೆ. ಇದಿಷ್ಟು ನನ್ನ ಡೈಲಿ ರುಟೀನ್ ಅಲ್ಲಿ ಇರೋ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ನಮ್ಮ ಹೆಲ್ತಿಗೋಸ್ಕರ ನಾವೇ ಬೆಸ್ಟ್ ಫುಡ್ ನ ಹುಡ್ಕೋಬೇಕು, ಅದ್ರಲ್ಲೂ ಟೇಸ್ಟಿ ಫುಡ್ ನ ಹುಡ್ಕೋಬೇಕು. ಈ ಫುಡ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.